ನೆಜ್ಜೂರು ಅವರು ಮಾಡಿದ ತಪ್ಪೇನು? ಚಾರ್ಜ್ ತೆಗೆದುಕೊಂಡ ಕೂಡಲೇ ಗಲಾಟೆ ಆಗಿದೆ. ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಕ್ರಮ ಎಷ್ಟು ಸರಿ ಅಂತ ಹೇಳಿ ಈಗ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈ ಬಳ್ಳಾರಿ ಗಲಾಟೆಯಲ್ಲಿ ಇಬ್ಬರು ಬಲಿಯಾಗಿರುವಂತದ್ದು. ಒಂದು ಫೈರಿಂಗ್ ನಿಂದ ಹತ್ಯೆಯಾಗಿರುವಂತಹ ರಾಜಶೇಖರ್, ಮತ್ತೊಂದು ಕಡೆ SP ಆಗಿ ಆಗತಾನೆ ಅಧಿಕಾರವನ್ನ ಸ್ವೀಕರಿಸಿದ್ದಂತಹ ಪವನ್ ನೆಜ್ಜೂರು ಅವರು ಇನ್ನೂ ಕೂಡ ಅಧಿಕಾರವನ್ನ ಸ್ವೀಕರಿಸಿರಲಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಕ್ರಮ ತಗೊಂಡಿರೋದು ಎಷ್ಟು ಸರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಪವನ್ ನೆಜ್ಜೂರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ? ಮಾಹಿತಿ ಪ್ರಕಾರ ಪವನ್ ನೆಜ್ಜೂರು ಡೆತ್ ನೋಟ್ ಬರೆದಿದ್ದಾರೆ. ಪವನ್ ತಂದೆ ಮೇಲೆ ಒತ್ತಡ ತಂದು ಪೋಸ್ಟ್ ಹಾಕಿಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ನೆಜ್ಜೂರು ಮಾಡಿದ ತಪ್ಪೇನು? ಬಳ್ಳಾರಿ SP 1ನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ, ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂತಾರೆ 3-4 ಗಂಟೆಗೆ. ಚಾರ್ಜ್ ತಗೊಂಡು ಸ್ಟೇಷನನ್ನು ಪರಿಚಯ ಮಾಡೋದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ. ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ ಮೇಲೆ, ನಾವು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ತಂದೆಗೆ ಒತ್ತಡ ತಂದು ಬಳ್ಳಾರಿಯಲ್ಲಿ ಫೈರಿಂಗ್ ಮಾಡಿದವರ ಪತ್ತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರ ಗನ್ ರಿವಾಲ್ವರ್ನಿಂದ ಫೈರ್ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಆಪಾದನೆ ಮಾಡ್ತಾ ಇದ್ರು, ಇದು ಕಾಂಗ್ರೆಸ್ನ ಪೊಲೀಸರಿಂದಲೇ ರಿವಾಲ್ವರ್ನಿಂದಲೇ ಫೈರ್ ಆಗಿರುವಂತದ್ದು ಅಂತ. ಸೊ ಹಾಗಾಗಿ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗಿದೆ, ತನಿಖೆ CID SITಗೆ ಕೊಡೋ ಬಗ್ಗೆ ಚಿಂತನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹೀಗಂತ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು, ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ಲೀಡರ್ಸ್. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಕಾರಣರಾದಂತಹ ನಾರಾ ಭರತ್ ರೆಡ್ಡಿ ಅವರನ್ನ ನೀವು ಬಂಧಿಸಬೇಕು, ಅವರ ವಿರುದ್ಧವಾಗಿ ಕ್ರಮಕ್ಕೆ ಬಿಜೆಪಿ ಲೀಡರ್ಸ್ ಈಗ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಲೀಡರ್ಸ್ ಮುಗಿಬಿದ್ದಿದ್ದಾರೆ. ಶೂಟೌಟ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು, ಕಾಂಗ್ರೆಸ್ನಿಂದ ಕುತಂತ್ರದ ರಾಜಕೀಯ ಆಗ್ತಾ ಇದೆ, ಕರ್ನಾಟಕ ಬಿಹಾರ ರೀತಿ ಆಗ್ತಾ ಇದೆ ಅಂತ ಹೇಳಿ ವಿ ಸೋಮಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿದೆ. ನಾರಾ ಭರತ್ ಗುಂಪು ಕಟ್ಟಿಕೊಂಡು ಬಂದಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲರೂ ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು, ನಿಮ್ಮ ಕುತಂತ್ರ ಏನು, ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿದ್ದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು
ಅರ್ಥ ಮಾಡ್ಕೊಳ್ತೀರ ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲುವರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯಿತು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲುವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ದೀಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿಂಗೆ ಗೊತ್ತಿಲ್ಲದೆ ಹೋಗಿದ್ದು. ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ್ರು ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ನಾವೆಲ್ಲ ಒಟ್ಟಿಗೆ ಇದ್ದವರು, ನಾನು, ರಾಮುಲುವರು, ಸಿದ್ದರಾಮಯ್ಯ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೈತಿಕತೆ ಇದ್ದು ನಾನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ IPA ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡ ಹಗಲೇ ನಡೆದೋಗಿದೆ. ಭರತ್ ರೆಡ್ಡಿ ನಿಮ್ಮ ಪೊಲೀಸ್ ಎಫ್ ಐ ಆರಲ್ಲಿದೆ ಸುಮೋಟೋ ಕೇಸ್. ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ. ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನು ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋವಂಥದ್ದು. ಬಿಜೆಪಿಗೆ ಅಸ್ತ್ರವಾಗಿದೆ ಬಳ್ಳಾರಿ ಗಲಾಟೆ ವಿಚಾರ. ಭರತ್ ರೆಡ್ಡಿ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಟಿಯನ್ನ ಬೀಸಿದ್ದಾರೆ. ಇಷ್ಟೆಲ್ಲ ರಾದ್ಧಾಂತಗಳಾದ್ರೂ, ಇಷ್ಟೆಲ್ಲ ಗಲಾಟೆಗಳಾದ್ರೂ, ಈ ಗಲಾಟೆಯಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆದ್ರೂ ಕೂಡ ಭರತ್ ರೆಡ್ಡಿ ವಿರುದ್ಧವಾಗಿ ಯಾಕೆ ನೀವು ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಟಿಯನ್ನ ಬೀಸಿದ್ದಾರೆ. ಬಳ್ಳಾರಿ ಗಲಭೆಯಲ್ಲಿ ಸರ್ಕಾರ ಶಾಸಕರನ್ನ ರಕ್ಷಣೆ ಮಾಡ್ತಾ ಇದೆ. ಕೂಡಲೇ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಒಂದ್ ಕಡೆ ಶೋಭಾ ಕರಂದ್ಲಾಜೆ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ, ಮತ್ತೊಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಗೂಂಡಾಗಳನ್ನ ರಕ್ಷಣೆ ಮಾಡ್ತಾ ಇದೆ, ಜೊತೆಗೆ ತಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ, ಇಷ್ಟೊಂದು ಅಹಂಕಾರ ತೋರಿಸಿ, ನಾನು ರಕ್ತ ಕುಡಿತೀನಿ, ರಕ್ತಪಾತ ಮಾಡ್ತೀನಿ, ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ. ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ಯಾಕೆ? ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ, ಅವರ ಮೇಲೆ FIR ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ FIR ಆಯ್ತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ, ಯಾರು ಬೆಂಕಿ ಹಚ್ತೀನಿ ಅಂತ ಹೇಳ್ತಾರೆ, ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ, ಒಬ್ಬ SP ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ, ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ, ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು.
ಇದು ನಿಮ್ಮ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾರಣಿಷ್ಟ ಅಲ್ಲಿ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ ಪ್ರೂವ್ ಆಗಿದೆ, ತಗೊಂಡಾರ. ಅವ ಯಾರು ಕಾಂಗ್ರೆಸ್ ಕಾರ್ಯಕರ್ತ, MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದು. ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ, ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರನ್ನ. ಇಂತಲ್ಲಿ ಹಾಕ್ರಿ ಇಂತಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿಯೊಳಗಿದ್ದೆ, ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿಯೊಳಗಿದ್ದೆ, ನಾನು ಬೆಳಿಗ್ಗೆ ಹೋಗೋ ಮುಂದೆ ನಮ್ಮ ಗೇಟಿಗೆ ಹಾಕ್ತಾಯಿದ್ರು, ನಾನು ಕಾರ್ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುವಂಗ ನಾನು ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಸ್ಟಾಫು ಅದನ್ನೇ ಹೇಳಿದ್ದಾರೆ. ಅಲ್ಲಿಗೆ ಗದ್ದಲ ಶುರು ಮಾಡಿದರು, ಇದೆಲ್ಲ ಹೇಳಿದ್ದಾರೆ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದ, ಅಥವಾ ಏನು ರಿಪಬ್ಲಿಕ್ ಆಫ್ ಏನೋ ಯಾರೋ ಅಲ್ಲಿ MLA ಇದಲ್ಲ, ಹಾಂ ಅವನ್ನ ನಾರಾ ಭರತ್ ರೆಡ್ಡಿ ಇದೆ. ಯಾರೇ ತಪ್ಪು ಮಾಡಿ